ಒಂದುಂಟಲ್ಲ ದೇವಸ್ಥಾನಕ್ಕೆ ತಲುಪಿದ್ದೇವೆ. ನಮಗೆ ಒಂದು ಅಕ್ಕಿ ಕೊಡ್ಲಿಕ್ಕೆ ಉಂಟು, ಅಂದರೆ ಮಗುನ ಲೆಕ್ಕಂತು. ಸೊ ಅದಕ್ಕೋಸ್ಕರ ಬಂದಿದ್ದೇವೆ. ನೋಡಿ ಎಲ್ಲಿದ್ದೇವೆ ನೋಡಿ, ಆರಿಕೋಡಿಯಲ್ಲಿದ್ದೇವೆ ಇವಾಗ ಸದ್ಯಕ್ಕೆ. ಇನ್ನು ಪೂಜೆಗೆ ಟೈಮ್ ಆಯಿತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗ್ತೇನೆ. ಸೊ ಯಾವುದು ಇಲ್ಲ ಅಂತ ಹೇಳಿಲ್ಲ, ಎಲ್ಲ ಒಂದು ಬೇಸಿಕ್ ನೀಡ್ಸ್ ಎಂತ ಬೇಕು ಎಲ್ಲ ಉಂಟು. ಆರಾಮಾಗಿ ಬಂದು ದೇವರ ಒಂದು ಎಂತ ದರ್ಶನವನ್ನು ಮಾಡ್ಕೊಂಡು ಹೋಗ್ಬೋದು. ಅದೇ ರೀತಿ ಸ್ವಾಮಿಗಳೇ ಹೇಳಿದರು, ಅಂದರೆ ಯಾರಿಗಾದರೂ ಇವಾಗ ಪ್ರಶ್ನೆಗಳನ್ನು ಚಿಂತನೆಯದ್ದು ಏನಾದರೂ ಇದ್ದರೆ ಸೋಮವಾರದಂದು ಸಾಯಂಕಾಲ ಅಂದರೆ 4 ಗಂಟೆಯ ಮೇಲೆ ಬಂದು ಅದಕ್ಕೆ ರಶೀದಿಯನ್ನು ಮಾಡ್ಬೋದಂತೆ. ಸೊ ಆ ಥರ ಹೇಳಿದ್ದಾರೆ. ಬೇರೆ ಯಾವ ದಿನ ಕೂಡ ಇಲ್ಲ, ಸೋಮವಾರ 4 ಗಂಟೆಯಿಂದ ನಂತರ ಕೊಡ್ತೇನೆ ಅಂತ ಕೂಡ ಹೇಳಿದ್ದಾರೆ. ಉಡುಪಿಯಿಂದ ಕರಿ ಬಸ್ ಸ್ಟ್ಯಾಂಡಲ್ಲಿ ಜೋರು ಎಷ್ಟು ಜನ ಬರ್ತಾರೆ ನೋಡಿ. ಒಮ್ಮೆ ಕರಿ ಬೇರೆ ಇದ್ರೆ ಧೈರ್ಯ ಇದ್ರೆ ಕರಿ. ಉಡುಪಿ ಅಂತ ನೋಡಿ. ಗಾಡಿ ಯಾರು ಡ್ರೈವ್ ಮಾಡ್ತಿರೋದು ನೋಡಿ, ಲಕ್ಷ್ಮಿ ಅವರು. ನನ್ನ ಕೈಯಲ್ಲಿ ಒಂದು ಕೈಯಲ್ಲಿ ಸ್ವೀಟ್ ಉಂಟು, ಒಂದು ಕೈಯಲ್ಲಿ ಮೊಬೈಲ್ ಉಂಟು. ನಿಜವಾಗ್ಲು ಸುಳ್ಳು ಹೇಳ್ತಿಲ್ಲ ನೋಡಿ, ಭಯಂಕರ ಟ್ಯಾಲೆಂಟೆಡ್ ಅಲ್ಲ ಅವಳು. ಒಂದು ಸರ್ತಿ ಕೂಡ ಗಾಡಿ ಮುಟ್ಟಿಲ್ಲ, ಫಸ್ಟ್ ಟೈಮ್ ಡ್ರೈವ್ ಮಾಡ್ತಿರೋದು ನೋಡಿ. ಅದು ಮೇನ್ ರೋಡಲ್ಲಿ ಸುಮ್ಮನೆ ಗ್ರಾಫಿಕ್ಸ್ ಎಲ್ಲ, ನೋ ಎಡಿಟಿಂಗ್. ಜೆಟ್ ಸ್ಕೈ ಅಂತೆ, ಮತ್ತು ಆರ್ಚರಿ ಅಂತೆ, ಪೆಡಲ್ ಬೋಟ್ ಉಂಟಂತೆ, ಆಮೇಲೆ ಕಯಾಕಿಂಗ್ ಉಂಟು, ಸ್ಪೀಡ್ ಬೋಟ್ ಉಂಟು, ಶೂಟಿಂಗ್ ಉಂಟು. ನೋಡಿ ಇಷ್ಟ ಐಟಮ್ಗಳುಂಟು. ಯಾರಾದರೂ ಸುಳ್ಯ, ಪುತ್ತೂರು, ಆಮೇಲೆ ಈ ಕಡೆ ಕಡಬ. ಮಾತು ಹೇಳ್ತಾರಲ್ಲ, ಅತಿ ಆದರೆ ಅಮೃತ ಕೂಡ ವಿಷ ಅಂತ. ಇದು ನಮ್ಮದು ಈಗ ಸದ್ಯದ ಪರಿಸ್ಥಿತಿ ಹಾಗೆ ಆಗಿದೆ ಆಯ್ತಾ. ಯಾಕಪ್ಪ ಅಂತ ಹೇಳಿದ್ರೆ 1 ವಾರ ಆಯಿತು ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಉಂಟು ಆಯ್ತಾ. ಇವಾಗ ಕೂಡ ಹೊರಗಡೆ ಹೇಗೆ ಉಂಟು ನೋಡಿ, ಇವಾಗಲೂ ಮಳೆ ಬರ್ತದೆ ಹೋಗ್ತದೆ. ಆದರೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ, ಈ 1 ವಾರ ಕಳೆದ ನಂತರ ಸೂರ್ಯನ ನೋಡ್ತಾ ಇದ್ದೇನೆ ನಾನು. ಸ್ವಲ್ಪ ಅದು ಕೂಡ ಒಂದು ಸೈಡಲ್ಲಿ ಕಾಣ್ತಾ ಉಂಟು ಅಷ್ಟೇ ನೋಡಿ. ನಾನು ಇವಾಗ ಎಲ್ಲಿಗೆ ಹೋಗ್ತಿದ್ದೇನೆ ಅಂದರೆ, ಇವತ್ತು ನಾವು ಆರಿಕೋಡಿ ದೇವಸ್ಥಾನಕ್ಕೆ ಹೋಗುವಂಥ ಪ್ಲಾನ್ ಆಗಿದ್ದೇವೆ. ಸೊ ನನ್ನ ಹೆಂಡತಿ ಧರ್ಮಸ್ಥಳದಲ್ಲಿದ್ದಾರೆ. ಸೊ ಮಗಳು ಕೂಡ, ಅವಳನ್ನು ಕರ್ಕೊಂಡು ಅಲ್ಲಿಂದ ನಾವು ಆರಿಕೋಡಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಒಂದು ಸಣ್ಣ ಹರಕೆ ತೀರಿಸಲಿಕ್ಕೆ. ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತೀರೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿದ್ರೆ ನನ್ನೊಂಥರ ಮೋಟಿವೇಶನ್. ಅದೇ ಥರ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀನಿ, ಫಾಲೋ ಕೂಡ ಮಾಡ್ಕೊಳ್ಳಿ. ಅದು ಕೂಡ ಒಂದು ಥರದ ಮೋಟಿವೇಶನ್. ಸೊ ನೀವು ಮೋಟಿವೇಶನ್ ಕೊಡ್ತಾರೆ, ಇವಾಗ ನಾವು ಡಿಫ್ರೆಂಟ್ ಆಗಿರೋ ವಿಡಿಯೋಗಳನ್ನ ಮಾಡ್ತಿರ್ಬೇಕು. ಸದ್ಯಕ್ಕೆ ನಾನು ಎಲ್ಲಿದ್ದೇನೆ ಅಂತ ಹೇಳಿದರೆ, ಇದು ಕೊಕ್ಕಡ ನೋಡಿ, ಕೊಕ್ಕಡ ಪೇಟೆಯಲ್ಲಿದ್ದೇನೆ. ಸೊ ಇಲ್ಲಿಂದ 15 ಕಿಲೋಮೀಟರ್. ಆ್ಯಕ್ಚುಲ್ ಆಗಿ ನನಗೆ ಬೆಳ್ಳಾರಿಯಿಂದ ಅಂದರೆ ನಮ್ಮ ಊರಿಂದ ಹೋಗ್ಲಿಕ್ಕೆ ಬೇರೆ ಇನ್ನೊಂದು ದಾರಿ ಉಂಟು, ಆಲ್ಟರ್ನೇಟ್ ಆಗಿ ಹತ್ತಿರದ ದಾರಿ. ಬಟ್ ನಾನು ಇದರಲ್ಲಿ ಯಾಕೆ ಬಂದೆ ಅಂತ ಹೇಳಿದ್ರೆ, ಈ ರೋಡ್ ಚಂದ ಆಗಿದೆ ಅಂತ ಯಾರೋ ಒಬ್ಬ ನನ್ನ ಮಗ ಹೇಳ್ದ ಆಯ್ತಾ. ತುಂಬಾ ಒಳ್ಳೇದಾಗಿದೆ ಅಂತೇಳಿ. ಬಟ್ ಈ ಬರುವಾಗ ಈ ದಾರಿಯಲ್ಲಿ ರೋಡಿಗಿಂತ ಜಾಸ್ತಿ ಗುಂಡಿಯೇ ನೋಡಿದೆ ನಾನು. ಪರವಾಗಿಲ್ಲ, ಬಂದಾಗಿದೆ, ಆಲ್ಮೋಸ್ಟ್ 90% ಬಂದಾಯ್ತು. ಇನ್ನೊಂದು ಸ್ವಲ್ಪ ದೂರ ಮಾತ್ರ ಬಾಕಿ ಇರೋದು. ಈಗ ನಾವು ಹೋಗುವ ಧರ್ಮಸ್ಥಳಕ್ಕೆ. ಅಲ್ಲಿಂದ ನಂತರ ನಾವು ಒಂದು 10-10:30 ಆಗುವಾಗ ಆರಿಕೋಡಿ ದೇವಸ್ಥಾನಕ್ಕೆ ಹೊರಡುದು. ಅಲ್ಲಿಂದ ತುಂಬ ದೂರ ಏನಿಲ್ಲ, ಇರುವುದೇ ಒಂದು 12-13-14 ಕಿಲೋಮೀಟರ್ಗಳಷ್ಟೇ. ಸೊ ನೋಡಿ, ಆದರೂ ಎಷ್ಟು ಜನ ಬರ್ತಿದೆ ನೋಡಿ, ಎಲ್ಲ ದೂರದ ಗಾಡಿಗಳು ಬರ್ತಾ ಇದೆಲ್ಲ ಧರ್ಮಸ್ಥಳಕ್ಕೆ ಹೋಗುವಂಥ ಗಾಡಿಗಳು ನೋಡಿ. ಇಲ್ಲಿ K16 ಇದೆಲ್ಲ. ಸೊ ನಾನು ಸದ್ಯಕ್ಕೆ ಈಗ ಸೌತರ್ಕ ದೇವಸ್ಥಾನದ ದ್ವಾರದ ಹತ್ರ ಬಂದೆ. ಸಿಗುವ ಮತ್ತೆ ನಾವು ಲಕ್ಷ್ಮಿಯ ಮನೆಗೆ ಹೋದ ನಂತರ. ರೇಂಜಿಗೆ ಮಳೆ ಇದ್ದಿರ್ಬೋದು ಅಂತ ನಿಮಗೆ ನನ್ನ ಗಾಡಿಯ ಪರಿಸ್ಥಿತಿ ನೋಡೋ ಗೊತ್ತಾಗ್ತದೆ ನೋಡಿ. ಫುಲ್ ಕೆಸರಲ್ಲಿ ಮುಳುಗಿ ಹೋಗಿದೆ. ಎಂಥ ಜಾಗದಲ್ಲಿ ನಿಲ್ಸೇನೆ ಅಂದರೆ, ಇದು ನೋಡಲಿಕ್ಕೆ ಲೆವೆಲ್ ನಿಮಗೆ ಕಾಣಿಸ್ಬೋದು, ಬಟ್ ತುಂಬ ಎತ್ತರ ತಗ್ಗಿರುವಂಥ ಜಾಗದಲ್ಲಿ ಒಂದು ಬ್ಯಾಲೆನ್ಸ್ ಮಾಡಿ ಗಾಡಿಯನ್ನು ನಿಲ್ಸೇನೆ ಐತೆ. ಯಾವಾಗಲೂ ನಾನು ಅಲ್ಲಿ ನಿಲ್ಲಿಸೋದು, ಬಟ್ ಇವತ್ತು ಅಲ್ಲಿ ನಿಲ್ಲಿಸಲಿಕ್ಕಾಗಿಲ್ಲ. ಇವತ್ತು ಸ್ವಲ್ಪ ನಮ್ಮ ಸೂರ್ಯದೇವರು ಸ್ವಲ್ಪ ಕರುಣೆ ತೋರಿಸಿದ್ದಾರೆ ನೋಡಿ. ಒಂದು ಸ್ವಲ್ಪ ಕಾಣ್ತಾ ಉಂಟು ಅಲ್ಲಿ, ಹೌದಾ ಅಲ್ವಾ ಅಂತ ಒಂದು ಚೂರಷ್ಟೇ. ಆ ಒಂದು ಹೀಟ್ ಫೀಲ್ ಆಗ್ತಾ ಉಂಟು. ಸೂರ್ಯನ ಒಂದು ಬೆಳಕಿನ ಒಂದು ಹೀಟ್ ಬಾಡಿಗೆ ತಾಗಿದ ಒಂದು ಫೀಲ್ ಆಗ್ತಾ ಉಂಟು. ತುಂಬ ದಿನ ಆದಮೇಲೆ. ಅದು ಸಹ ಯಾವಾಗಲೂ ಒಂದು 7 ಡೇಸ್ ಆಯಿತು ಇವತ್ತಿಗೆ ಮಳೆ ಬರೋದು. ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ. ಸೊ ಎಲ್ಲ ಒಳಗಡೆ ರೆಡಿ ಆಗ್ತಿದ್ದಾರೆ. ಇನ್ನು ನಾವು ನಿಧಾನಕ್ಕೆ ಅವರು ರೆಡಿ ಆದ ನಂತರ ಹೋಗೋ ದೇವಸ್ಥಾನಕ್ಕೆ. ಕ್ಲಾಸ್ ಯಾರು? ಧನ್ವಿತಾ, ನೀನು 1ನೇ ಕ್ಲಾಸಾ? ಭಯಂಕರ ಡ್ರಾಯಿಂಗ್ ಆರ್ಟಿಸ್ಟ್. ಹೌದಾ? ನನ್ನೊಂದು ಡ್ರಾಯಿಂಗ್ ಮಾಡಿ ಕೊಡ್ಬೇಕಾಯ್ತಾ ಬರುವಾರ? ನಂತರನೇ ಇರ್ತದಲ್ಲ, ಬೇರೆ ಯಾವ ಥರ ಇರ್ಲಿಕ್ಕಿಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಒಂದುಂಟಲ್ಲ ದೇವಸ್ಥಾನಕ್ಕೆ ತಲುಪಿದ್ದೇವೆ. ನಮಗೆ ಒಂದು ಅಕ್ಕಿ ಕೊಡ್ಲಿಕ್ಕೆ ಉಂಟು, ಅಂದರೆ ಮಗುನ ಲೆಕ್ಕಂತು. ಸೊ ಅದಕ್ಕೋಸ್ಕರ ಬಂದಿದ್ದೇವೆ. ನೋಡಿ ಎಲ್ಲಿದ್ದೇವೆ ನೋಡಿ, ಆರಿಕೋಡಿಯಲ್ಲಿದ್ದೇವೆ ಇವಾಗ ಸದ್ಯಕ್ಕೆ. ಇನ್ನು ಪೂಜೆಗೆ ಟೈಮ್ ಆಯಿತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗ್ತೇನೆ.
ದೇವಸ್ಥಾನದಲ್ಲಿ ಇವಾಗ ಊಟ ಎಲ್ಲ ಆಯಿತು, ಪೂಜೆ ಆಯಿತು, ಊಟ ಆಯಿತು, ಆಮೇಲೆ ಪ್ರಾರ್ಥನೆಯನ್ನೆಲ್ಲ ಮುಗಿಸಿ ನೋಡಿ ಅದಕ್ಕೆ ಪ್ರಸಾದವನ್ನೆಲ್ಲ ತೊಗೊಂಬಂದಿದ್ದೇನೆ. ಇಷ್ಟು ಪ್ರಸಾದ ಉಂಟು, ಮನೆಗೆಲ್ಲ ಸ್ವಲ್ಪ ರಕ್ಷೆ ಅದೆಲ್ಲ ತೊಗೊಂಡಿದ್ದೇನೆ. ಸೊ ನೋಡಿ ಈ ದೇವಸ್ಥಾನದ ಮುಂಭಾಗ ನೋಡಿ, ಇದು ಒಳಗಡೆಲ್ಲ ಚಿತ್ರೀಕರಣ ಮಾಡಲಿಕ್ಕೆ ಇಲ್ಲ. ಸೊ ಎಷ್ಟು ಚಂದ ಉಂಟಂದರೆ ಪೂಜೆ ಆಗಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮ, ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು, ಅದ್ಭುತ ಅಂತಲೇ ಹೇಳ್ಬೋದು ಆಯಿತಾ. ಭಾರಿ ಚಂದ ಅಂದರೆ ಭಾರಿ ಚಂದ. ನನಗಂತೂ ಪರ್ಸನಲಿ ತುಂಬ ಇಷ್ಟ ಆಯಿತು. ಅಂದರೆ ನಾನು ತುಂಬ ಸತಿ ಬಂದಿದ್ದೇನೆ, ಅಂದರೆ ಕೆಲವು ಸತಿ ಎಲ್ಲ ಬಂದು ಹೀಗೆ ಹೋದ್ದು, ಜಾಸ್ತಿ ಪೂಜೆಗೆಲ್ಲ ನಿಂತದ್ದೆಲ್ಲ ಭಾರಿ ಕಮ್ಮಿ. ಬಟ್ ನಾನು ಇವತ್ತು ಪೂಜೆಯನ್ನು ನೋಡಿದೆ, ಎಲ್ಲ ಭಾರಿ ಒಂದು ಚಂದ ನಡೀತು ಮಾತ್ರ. ಸೊ ತುಂಬ ಖುಷಿ ಆಯಿತು ಇಲ್ಲಿ. ಮತ್ತು ಬಂದು ಉಳ್ಕೊಳ್ಳುವವರಿಗೆ ಸಹ ಅಷ್ಟೇ ಇಲ್ಲಿ ಎಂತ ಹೇಳ್ತಾರೆ, ರೂಮಿನ ವ್ಯವಸ್ಥೆ ಕೂಡ ಉಂಟಾಯ್ತಾ. ಸೊ ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ ನೋಡಿ. ಈ ಥರ ರೂಮಿನ ವ್ಯವಸ್ಥೆ ಉಂಟು. ಸೊ ಯಾವುದು ಇಲ್ಲ ಅಂತ ಹೇಳಿಲ್ಲ, ಎಲ್ಲ ಒಂದು ಬೇಸಿಕ್ ನೀಡ್ಸ್ ಎಂತ ಬೇಕು ಎಲ್ಲ ಉಂಟು. ಆರಾಮಾಗಿ ಬಂದು ದೇವರ ಒಂದು ದರ್ಶನವನ್ನು ಮಾಡ್ಕೊಂಡು ಹೋಗ್ಬೋದು. ಅದೇ ರೀತಿ ಸ್ವಾಮಿಗಳೇ ಹೇಳಿದರು, ಅಂದರೆ ಯಾರಿಗಾದರೂ ಇವಾಗ ಪ್ರಶ್ನೆಗಳನ್ನು, ಚಿಂತನೆಯದ್ದು ಏನಾದರೂ ಇದ್ದರೆ ಸೋಮವಾರದಂದು ಸಾಯಂಕಾಲ ಅಂದರೆ 4 ಗಂಟೆಯ ಮೇಲೆ ಬಂದು ಅದಕ್ಕೆ ರಶೀದಿಯನ್ನು ಮಾಡ್ಬೋದಂತೆ. ಸೊ ಆ ಥರ ಹೇಳಿದ್ದಾರೆ. ಬೇರೆ ಯಾವ ದಿನ ಕೂಡ ಇಲ್ಲ, ಸೋಮವಾರ 4 ಗಂಟೆಯಿಂದ ನಂತರ ಕೊಡ್ತೇನೆ ಅಂತ ಕೂಡ ಹೇಳಿದ್ದಾರೆ. ಸೊ ತುಂಬ ಚಂದ ಇತ್ತು ಮಾತ್ರ. ನಾನಂತೂ ಫುಲ್ಲಿ ಸ್ಯಾಟಿಸ್ಫೈಡ್, ತುಂಬ ಖುಷಿ ಆಯಿತು. ಒಂದು ನೋಡಿ ಇಲ್ಲಿ ಹೋಟ್ಲು ಕೂಡ ಆಗಿದೆ. ಈಗ ಮೊದಲು ಹೋಟ್ಲೆಲ್ಲ ಏನಿರಲಿಲ್ಲ. ಇಲ್ಲಿ ಒಂದು ಹೋಟ್ಲ್ ಇದೆ, ಆಮೇಲೆ ಇಲ್ಲಿ ಒಂದು ಹೋಟ್ಲ್ ಇದೆ ನೋಡಿ, 2 ಹೋಟ್ಲ್ ಇದೆ. ಆಮೇಲೆ ಇಲ್ಲಿ ಒಂದು ನರ್ಸರಿ ಇದೆ, ಅಲ್ಲಿ ಪ್ಲಾಸ್ಟಿಕ್ ಬಜಾರ್ ಇದೆ, ಆಮೇಲೆ ಅಲ್ಲಿ ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್ ಇದೆ, ಆಮೇಲೆ ಇನ್ನೊಂದು ಅಂಗಡಿ ಇದೆ ಅಲ್ಲಿ ಒಂದು ಸೈಡಲ್ಲಿ. ಎಷ್ಟು ಚಂದ ಮೇಂಟೈನ್ ಮಾಡಿದ್ದಾರೆ ಅಂದರೆ ತುಂಬ ನೀಟ್ ಉಂಟು. ಇವಾಗ ಇಲ್ಲಿ ಸ್ವಲ್ಪ ಅಂದರೆ ಇವಾಗ ಮಳೆಗಾಲ ಅಲ್ಲ, ಬಟ್ ಚಂದ ಉಂಟು ಮಾತ್ರ. ಅಟ್ಮಾಸ್ಫಿಯರೇ ಒಳ್ಳೆದುಂಟು. ಬಟ್ ಇವತ್ತು ನಮ್ಮ ಸೂರ್ಯ ಸೂಪರ್ ನೋಡಿ, ಎಷ್ಟು ಚಂದ ಕಾಣ್ತಾ ಉಂಟು. ವಿಹಾನ ಕಾಲಿಗೆ ನೋವು ಮಾಡಿದ ಯಾರು 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 ಬಸ್ಸು ವಿಹಾನ್ ಬಾಯ್ ಬಾಯ್ ಟಾಟಾ. ಚಪ್ಪಲ್ ಹಾಕೋ ವಿಹಾನ್, ಬಾಬಾ ಚಪ್ಪಲ್ ಮಾಡ್ಲಿ, ಚಪ್ಪಲ್ ಹಾಕೋ. ತೇಜು ಅವರು ಇವಾಗ ಹೊರಟಿದ್ದಾರೆ, ಅಂದರೆ ಉಡುಪಿಗೆ ಹೋಗ್ತಿದ್ದಾರೆ. ಸೊ ಬಂದಿದ್ದೇವೆ ನೋಡಿ ಧರ್ಮಸ್ಥಳ KSRTC ಬಸ್ ಸ್ಟ್ಯಾಂಡಿಗೆ ಬಂದಿದ್ದೇವೆ. ಎಂತ ಮರೆ ಫುಲ್ ಖಾಲಿ ಉಂಟು ಬಸ್ ಸ್ಟ್ಯಾಂಡ್. ಭಯಂಕರ ವಿಶೇಷ, ಇಷ್ಟು ಖಾಲಿ ಇರುವುದು ಬಹುತೇಕ ವಿಶೇಷ. ಸೊ ಅವರಿಗೆ ಬಸ್ ಸಿಕ್ತ ಅನ್ಸುತ್ತೆ ನೋಡಿ. ಉದಯನ ಬಸ್ ಹತ್ತಾ ಇದ್ದಾರೆ. ಲಕ್ಷ್ಮಿ ಮತ್ತು ಮಗು ಅಲ್ಲಿದ್ದಾರೆ ನೋಡಿ. ಓ ಚಂದ ಉಂಟು ಮನೆ. ನಾನೇ ಫಸ್ಟ್ ಟೈಮ್ ಬರ್ತಿರೋದಾಯ್ತು ಧರ್ಮಸ್ಥಳ ಬಸ್ ಸ್ಟ್ಯಾಂಡಿಗೆ. ಚಂದ ಉಂಟು. ಲಕ್ಷ್ಮಿ ಮೇಡಮ್ ದೂರ ಹೊಟ್ರಿ. ಉಡುಪಿಯಿಂದ ಕರಿ ಬಸ್ ಸ್ಟ್ಯಾಂಡಲ್ಲಿ ಜೋರು. ಎಷ್ಟು ಜನ ಬರ್ತಾರೆ ನೋಡಿ. ಒಮ್ಮೆ ಕರಿ ಧೈರ್ಯ ಇದ್ರೆ ಕರಿ. ಉಡುಪಿ ಅಂತ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇದು ನಾನು ಗೌರ್ಮೆಂಟ್ ಬಸ್ಗಳಲ್ಲಿ ನೋಡೋದು ಹೇಗೆ ಉಂಟು ಈಗ ನೋಡು. ಬಾಯ್ ಬಾಯ್, ಸಿಗುವ ಉದಯನ ಬಾಯ್. ಮೂರೇ ಜನಕ್ಕೆ 3 ಜನ ಅಲ್ಲ, ಇಲ್ಲಿ ನಿಲ್ಲಿಸಿಲ್ಲ, ಸೀದಾ ಹೋಗ್ತಾರೆ. 5 ನಿಮಿಷ ಉಂಟು, 3 ಜನ ಜಾಲಿ ಮಾರ. ಎಲ್ಲಿ ಬೇಕಾದ್ರೆ ಕುತ್ಕೊಂಡು ಹೋಗುದು. ಫುಲ್ ಬಸ್ ಖಾಲಿ. ಜಾಲಿ ಸೇಪಾಗಿ ಹೋಗಿ ಊರ್ ಸೇರ್ಕೋಕಂಡ. ಬರೀ ಎಷ್ಟು ದೊಡ್ಡ ಹನಿ ಬೀಳ್ತಾ ಉಂಟಂದ್ರೆ ಪಟ. ಬೆಳಿಗ್ಗೆ ನಾನು ಬರಬೇಕಂದ್ರೆ ಎಷ್ಟು ಬಿಸಿಲಿತ್ತು ನೋಡಿ. ಈಗ ನೋಡಿ ಕಂಪ್ಲೀಟ್ ಇದೇ ಚೇಂಜ್ ಆಗಿ ಹೋಯ್ತು, ಸೀನೇ ಚೇಂಜ್ ಆಯ್ತು. ಮತ್ತೆ ಮಳೆರಾಯನ ಆಗಮನ. ಎಂತ ವ್ಯೂ ಮಾರೆ. ಮೊಬೈಲಲ್ಲಿ ಬರಿಗನಲ್ಲಿ ನೋಡೋದಕ್ಕಿಂತ ಸಹ ಮೊಬೈಲ್ ನೋಡೋದು ಚಂದ ಬೇರೆ. ಇಲ್ಲಿ ನೋಡಿ ಲಕ್ಷ್ಮಿ, ಸೂಪರ್ ಕಾಣ್ತದೆ ಅಲ್ಲ ಮೊಬೈಲಲ್ಲಿ. ಬರಿಗನಿಗೆ ಕಾಣ್ತು ನಿಜವಾಗ್ಲು. ಇಲ್ಲಿ ಇಷ್ಟು ಚಂದನೇ ಕಾಣ್ತಿಲ್ಲ ನೋಡಿ. ಧರ್ಮಸ್ಥಳದ ದ್ವಾರದಲ್ಲಿದ್ದೇವೆ. ಬಟ್ ಇವತ್ತು ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಅಂತ ಲಕ್ಷ್ಮಿ. ಚೇಂಜಸ್ ಮಾಡಿದ್ದಾರೆ. ಇಲ್ಲಿ ನೋಡು, ಗಂಟೆ ಹಾಕಿದ್ದಾರೆ ಅನ್ನಪ್ಪ ಬೆಟ್ಟದ ಹತ್ರ ಒಂದು ದೊಡ್ಡ ಗಂಟೆ. ನಾನು ಬರಲೇ ಇಲ್ಲಲ್ಲ ಆಮೇಲೆ ಈ ಗಂಟೆ ಎಲ್ಲ ಆದ ನಂತರ ನಾನು ಇಲ್ಲಿ ಬಂದೇನೆ. ಅಂದರೆ ಈ ರೋಡಲ್ಲಿ ಬರಲಿಲ್ಲ. ನಮ್ಮ ಫೇಮಸ್ ಮಂಜುನಾಥ ಬೇಕರಿ ನೋಡಲ್ಲಿ ಚೇಂಜ್ ಆಗಿದೆ ಪ್ಲೇಸ್. ಅಲ್ಲಿದ್ದ ಮಂಜುನಾಥ ಬೇಕರಿಯನ್ನು ಅಯ್ಯಯ್ಯೋ ಕಾಣ್ತಾನೆ ಇಲ್ಲ. ಓಹೋ ನೋಡಿ, ಇಲ್ಲಿ ಮಂಜುನಾಥ ಬೇಕರಿ ಇಲ್ಲಿಗೆ ಶಿಫ್ಟ್ ಆಗಿದೆ. ನಮ್ಮ ಫೇಮಸ್ ಮಂಜುನಾಥ ಬೇಕರಿ. ನಾನು ಇಲ್ಲಿಗೆ ಬಂದರೆ, ಧರ್ಮಸ್ಥಳಕ್ಕೆ ಬಂದರೆ ಆಲ್ಮೋಸ್ಟ್ ಮಂಜುನಾಥ ಬೇಕರಿಯಲ್ಲಿ ಸ್ವೀಟ್ಸನ್ನು ಪರ್ಚೇಸ್ ಮಾಡ್ತಿದ್ದದ್ದು. ಇಲ್ಲಿ ಇರೋದ್ರಲ್ಲಿ ಬೆಟರ್ ಅಂದರೆ ಅದೇ. ತುಂಬ ಚೇಂಜಸ್ ಆಗಿದೆ ನೋಡಿ. ಇಲ್ಲಿತ್ತು ಈ ಜಾಗದಲ್ಲಿ, ಇಲ್ಲಿಗ ಬೇರೆ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು. ಹೌದು, ಈ ಥರ ಬಿಲ್ಡಿಂಗ್ಗಳು, ಸಾಲು ಬಿಲ್ಡಿಂಗ್ಗಳು ಇನ್ನು ಈ ಕಡೆ ಸೈಡಲ್ಲಿ ಸಹ ಆಗ್ತದೆ. ಇನ್ನೊಂದು ವರ್ಷದಲ್ಲಿ ಕಂಪ್ಲೀಟ್ ಆಗಿ ರೆಡಿ ಆಗ್ತದೆ.
ಎಂತ ನಾನು ಪ್ರತಿ ಸತಿ ಬರುವಾಗ ಚೇಂಜ್ ಆಗಿತ್ತು ಲಕ್ಷ್ಮಿ ನೋಡಿ. ಅಲ್ಲಿ ಭಯಂಕರ ಮಳೆ ಬರ್ತಿತ್ತು, ಇಲ್ಲಿ ಇಲ್ವೇ ಇಲ್ಲ ನೋಡು. ಕಂಪ್ಲೀಟ್ ಆಗಿ ಫುಲ್ ಚೇಂಜ್ ಆಯ್ತು. ನಿನ್ನ ಫ್ರೆಂಡ್ ಹೇಮ ಇಲ್ಲಿ ಇರ್ತಾನೆ ನೋಡು, ಗೊತ್ತಿಲ್ಲ ಎಂತ. ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ನೋಡು, ಅಲ್ಲಿ ಮಳೆ ಇಲ್ಲಿ ಮಳೆ ಇಲ್ಲ. ನೋಡಿ ಇಲ್ಲಿ ಮಳೆ, ಎಂತ ಅವಸ್ಥೆ ನೋಡು. ಅಲ್ಲಿ ಮಳೆ ಬರ್ತಾ ಉಂಟು, ಅಲ್ಲಿ ನೋಡು ಅಲ್ಲಿ ಮಳೆ ಬರ್ತಾ ಉಂಟು ನೋಡಿ. ನಾನು ವಿರೋಧಿಸಿ ಅಲ್ಲಿ ಮಳೆ ಬರ್ತಾ ನೋಡಿ. ಇಲ್ಲಿ ಮಳೆ ಇಲ್ಲ, ಇಲ್ಲಿ ಮಳೆ ಇಲ್ಲ, ಅಲ್ಲಿ ಮಳೆ ಇಲ್ಲಿ ನೋಡಿ. ನಾನು ವೈಪರ್ ಆಗಿ ತೋರಿಸ್ತೇನೆ. ಅಲ್ಲಿ ಮಳೆ ಬರ್ತಾ ಉಂಟು, ಇಲ್ಲಿ ಮಳೆ ಬರ್ತಾ ಇಲ್ಲ. ಇಲ್ಲಿ ನೋಡಿ ಮಳೆಗೆ ಎಂಟ್ರಿ ಆಗುವ ಈಗ. ಎಂತ ಮಳೆ ಬರ್ತಾ ಉಂಟು ನೋಡಿ ಇಲ್ಲಿ. ವಾ ಎಂತ ಅದ್ಭುತ ನೋಡಿ. ಮಂಜುನಾಥ ದೇವಸ್ಥಾನದ ಮುಂದೆ ಹೋಗ್ತಾ ಇದ್ದೇವೆ. ಸ್ವಾಮಿ ಮಂಜುನಾಥ ಕಾಣಿಸ್ತಾ ಇಲ್ಲ ಮಾತ್ರ. ಹಿಂದ್ಗಡೆ ಕಾರ್ನ ಅಣ್ಣನಿಗೆ ಸ್ವಲ್ಪ ಬೆಚ್ಚಾಯ್ತು. ಏನಿವ ಗಾಡಿ ನಿಲ್ಲಿಸಿ ಹೋಗ್ತಿದ್ದಾನೆ. ಯಾವನೋ ಎಲ್ಬೋರ್ಡ್ ಇರಬೇಕು ಅಂತ ಅನ್ಸಿದೆ ಅವನಿಗೆ. ಅವನಿಗೆ ಈ ವಿಷಯ ಗೊತ್ತುಂಟ, ನಾವು ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೇವೆ ಅಂತ. ಈ ಜಾಗ ನಿಂಗೆ ನೆನ್ಬಿಟ್ಟು ಲಕ್ಷ್ಮಿ ಎಂತ ಮಾಡಿದ್ವಿ ಇಲ್ಲಿ ಹೇಳಂತೆ. ನಮ್ಮದು ಫೋಟೋಶೂಟ್ ಇಲ್ಲೇ ಮಾಡಿದೆ ಆಯ್ತಾ. ಯಾರಾದ್ರೂ ನೋಡಲಿಲ್ಲ ಅಂದ್ರೆ ಕೋಸ್ಟಲ್ ಎಕ್ಸ್ಪ್ಲೋರರ್ ಕನ್ನಡ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಉಂಟು, ಅದರಲ್ಲಿ ನಂದು ಶಾರ್ಟ್ ವಿಡಿಯೋ ಹಾಕಿದೆ ನೋಡಿ ಬನ್ನಿ. ಆಗ ನಾನೆಲ್ಲ ಯೂಟ್ಯೂಬ್ ಮಾಡ್ತಿಲ್ಲ ಆಯ್ತು. ನೋಡು ಅಲ್ಲಿ ಸ್ವಲ್ಪ ಜೋರು ಮಳೆ ಬರ್ತುಂಟು, ಇಲ್ಲಿ ಸ್ವಲ್ಪ ಕಮ್ಮಿ ಮಳೆ ಬರ್ತುಂಟು. ಅಲ್ಲಿ ನೋಡು ಮಲ್ಲಿಕ ಕನ್ನಡ ಗಾಡಿಗೆ ಆಚೆ ನಿಲ್ತಿರೋದ ಅಂತ ಹೇಳಿದ್ರು. ವಾ ಸೂಪರ್, ಅದ್ಭುತ ಮಾಡಿ ಅದ್ಭುತ ನೋಡಿ. ಗಾಡಿ ಯಾರು ಡ್ರೈವ್ ಮಾಡ್ತಿರೋದು ನೋಡಿ, ಲಕ್ಷ್ಮಿ ಅವರು. ನನ್ನ ಕೈಯಲ್ಲಿ ಒಂದು ಕೈಯಲ್ಲಿ ಸ್ವೀಟ್ ಉಂಟು, ಒಂದು ಕೈಯಲ್ಲಿ ಮೊಬೈಲ್ ಉಂಟು. ನಿಜವಾಗ್ಲು ಸುಳ್ಳು ಹೇಳ್ತಿಲ್ಲ ನೋಡಿ. ಭಯಂಕರ ಟ್ಯಾಲೆಂಟೆಡ್ ಅಲ್ಲ ಅವಳು. ಒಂದು ಸತಿ ಕೂಡ ಗಾಡಿ ಮುಟ್ಟಿಲ್ಲ, ಫಸ್ಟ್ ಟೈಮ್ ಡ್ರೈವ್ ಮಾಡ್ತಿರೋದು ನೋಡಿ. ಅದು ಮೇನ್ ರೋಡಲ್ಲಿ, ಸುಮ್ಮನೆ ಗ್ರಾಫಿಕ್ಸ್ ಎಲ್ಲ, ನೋ ಎಡಿಟಿಂಗ್ ನೋಡಿ. ಇದು ಗುಂಡಿಗೆ ಹೋಗ್ತದ ಅಂತ ಹೋಗಲಿ ಲಾಸ್ಟಿಗೆ. ಭಯಂಕರ ಮಾಡೆ. ಒಂದು ಸತ್ತ ಗಾಡಿ ಕೊಂಡು ಹೋಗ್ತಾ ಇರೋದು. ಯಾಕಂದ್ರೆ ಬಾಕಿದೆಲ್ಲ ನಂದು ಕೈಯಲ್ಲಿ ಉಂಟು. ಇಲ್ಲಿ ನೋಡಿ, ಒಂದು ಕೈಯಲ್ಲಿ ಮಗ್ಗು, ಒಂದು ಕೈಯಲ್ಲಿ ಡ್ರೈವಿಂಗ್. ಕಾಲಿನದ ಕೆಲಸ ಎಲ್ಲ ನನ್ನ ಕೈಯಲ್ಲಿ ಉಂಟು. ಆಮೇಲೆ ಗೇರ್ನದ ಕೆಲಸ ನನ್ನ ಕೈಯಲ್ಲಿ ಉಂಟು. ಅದು ಅಣ್ಣನ ಅಡಿಗೆ ಹಾಕ್ಬೇಡ ಇನ್ನು ಪಾಪ. ನೋಡಿ ಭಯಂಕರ ಅಲ್ಲ ಮಾರೆ. ಎಷ್ಟು 1 ಕಿಲೋಮೀಟರ್ ಬಂದ್ಲ ಅಂತ. ಎಷ್ಟು 1 ಕಿಲೋಮೀಟರ್ ಬಂದ್ಯಾ? ಜಾಸ್ತಿ ಇದು ಬಂದಿದ್ದು. ಗಾಡಿ ಆಚೆಗೆ ಹೋಗ್ಬಾರ್ದು, ಸ್ಟಡಿಯಾಗಿ ಹೋಗ್ಬೇಕು. ಈಗ ಹೋದ್ರೆ ಇವತ್ತು ತಲುಪಿಕೊಂಡವೆಲ್ಲ ನಾಳೆ ಆಗ್ಬೋದಾ? ಪರವಾಗಿಲ್ಲ ಅಲ್ಲ ಮಾರೆ. ನೋಡು ಲಕ್ಷ್ಮಿ ಭಯಂಕರ. ಇಷ್ಟ ಆದ್ರೂ ಹೀಗೆ ಡ್ರೈವಿಂಗ್ ಈಗ ಕಲ್ತ್ರೆ ಬೇಗ ಬರ್ತದೆ. ಮೇನ್ ಡ್ರೈವಿಂಗ್ ಅಲ್ಲಿ ಗೊತ್ತಾಗಬೇಕಾದ್ರೆ ಸ್ಟೀರಿಂಗ್ ಒಂದ್ಸತಿ ನಮ್ಮ ಕೈಗೆ ಬಂತಂದ್ರೆ ಮುಗೀತು. ಇಲ್ಲಿ ಸ್ವಲ್ಪ ಕೈ ಕೊಡ್ಬೇಕಾಗ್ತದೆ, ಇಲ್ಲಾಂದ್ರೆ ಅಣ್ಣವರು ಪಾಸ್ ಆಯ್ತು ಮಾರೆ, ಪರವಾಗಿಲ್ಲ. ನಾವು ಆಲಂಗಾರ್ ಅಂತ ಒಂದು ಸಣ್ಣ ಹಳ್ಳಿ ಇದೆ. ತುಂಬ ಸಣ್ಣ ಹಳ್ಳಿ ಅಂದರೆ ತುಂಬ ಸಣ್ಣ ಹಳ್ಳಿ. ಇಲ್ಲಿ ನಾವು ಒಂದು ರೆಸ್ಟೋರೆಂಟಿಗೆ ಬಂದಿದ್ದೇವೆ. ಇಲ್ಲೆಲ್ಲ ವಾಟರ್ ಆ್ಯಕ್ಟಿವಿಟಿ ಉಂಟು ನೋಡಿ. ಇಲ್ಲಿ ಯಾರಾದರೂ ಸುಳ್ಯ ಪುತ್ತೂರು ಸೈಡ್ ಇದ್ರೆ ಇಲ್ಲಿ ಬನ್ನಿ ಆಯಿತಾ. ನೋಡಿ ಎಂತೆಲ್ಲ ಉಂಟು. ಜೆಟ್ ಸ್ಕೈ ಅಂತೆ, ಮತ್ತು ಆರ್ಚರಿ ಅಂತೆ, ಪೆಡಲ್ ಬೋಟ್ ಉಂಟಂತೆ, ಆಮೇಲೆ ಕಯಾಕಿಂಗ್ ಉಂಟು, ಸ್ಪೀಡ್ ಬೋಟ್ ಉಂಟು, ಶೂಟಿಂಗ್ ಉಂಟು. ನೋಡಿ ಇಷ್ಟು ಐಟಮ್ಗಳುಂಟು. ಯಾರಾದರೂ ಸುಳ್ಯ ಪುತ್ತೂರು, ಆಮೇಲೆ ಈ ಕಡೆ ಕಡಬ, ಆಮೇಲೆ ಈ ಕಡೆ ಉಪ್ಪಿನಂಗಡಿ, ಜಾಸ್ತಿ ದೂರ ಏನಿಲ್ಲ. ಇವರಿಗೆಲ್ಲ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 20-20 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರೋದು. ಕುಮಾರಧಾರ ನದಿ ಸಹ ಉಂಟು ನೋಡಿ. ಇವಾಗ ಮಳೆಗಾಲದಲ್ಲಿ ಬಿಡ್ತಾರೆ ಗೊತ್ತಿಲ್ಲ, ಬಟ್ ಮಾತ್ರ ಸೂಪರ್ ಉಂಟು. ಕಾನ್ಸೆಪ್ಟ್ ಒಳ್ಳೆಯದಾಗಿದೆ ನೋಡಿ. ಯಾವ ಥರ ಗಿಡಗಳೆಲ್ಲ ನಟ್ಟಿದ್ದಾರೆ ನೋಡಿ, ಯುನೀಕ್ ಆಗಿ ಉಂಟಲ್ಲ ಗಿಡಗಳೆಲ್ಲ. ಸೂಪರ್ ಉಂಟಲ್ಲ ಮಗಳೇ? ನನ್ನ ಕೈಯಲ್ಲೆಲ್ಲ ಮಗಳಿದ್ದಾಳೆ. ನನಗೆ ಭಯಂಕರ ಇಷ್ಟ ಆಯಿತು ಮಾತ್ರ. ಈ ಒಂದು ಪ್ಲೇಸ್ ಅದ್ಭುತವಾಗಿ ಉಂಟು ಮಾತ್ರ ಆಯಿತಾ. ರೆಸ್ಟೋರೆಂಟ್ ನನಗೆ ಸ್ಪೆಷಲಿ ನೋಡಿ. ಅಲ್ಲಿ ಮೇಲೆ ಹೋಗ್ಬೇಕು ಇವಾಗ ನಾವು. ಆರ್ಡ್ರ್ ಎಲ್ಲ ಮಾಡಿ ಆಯಿತು. ಐಟಮ್ಸ್ ಏನೆಲ್ಲ ಉಂಟಂದರೆ ಚಿಕನ್ ಐಟಮ್ಸ್ ಎಲ್ಲ ಉಂಟು. ಚಿಕನ್ ನಗ್ಗೆಟ್ಸ್ ಉಂಟು, ಮೋಮೋಸ್ ಉಂಟು, ಫ್ರೈಡ್ ರೈಸ್ ಉಂಟು, ಎಲ್ಲ ಐಟಮ್ ಕೂಡ ಉಂಟು. ಯಾರು ಸೆಟಪ್ ಎಲ್ಲ ಈ ಥರ ಉಂಟು ನೋಡಿ. ಮಾತ್ರ ಖಾಲಿ ಉಂಟು ಸ್ವಲ್ಪ. ಮತ್ತೆ ಬರ್ತಾರೇನೋ ಗೊತ್ತಿಲ್ಲ ಕಸ್ಟಮರ್ಸ್ ಎಲ್ಲ. ಇವಾಗ ಸದ್ಯಕ್ಕೆ ನಾವು ಮಾತ್ರ ಕಸ್ಟಮರ್ಸ್ ಅಂತ ಹೇಳಿದೆ ಇಲ್ಲಿ. ಅಯ್ಯೋ ಇದು ಗಟ್ಟಿ ಇಲ್ವಾ ಎಂಥ ಕತೆ ಗೊತ್ತಿಲ್ಲ ಮರ. ಟಂಗ್ ಸೌಂಡ್ ಬರ್ತಾ ಉಂಟು. ಚೆಂದ ಉಂಟು, ಒಳ್ಳೆ ವ್ಯೂ ಮಾತ್ರ ಆಯಿತಾ. ಮೇಲ್ಗಡೆ ನಿಂತ್ಕೊಂಡ್ರೆ ಅಣ್ಣ ಅವೆನ್ನ ಕಾರು ಅಣ್ಣ ಮೆಲ್ಲ ಕಾಲೆತ್ತೋ ಸ್ಕೀಮಲ್ಲಿದ್ದಾನ ಅಂತ ಮೋಸ್ಟ್ಲಿ ಡೌಟ್ ಉಂಟು ನನಗೆ. ಒಂದು ನಾಯಿ ಕಾರನ್ನು ಭಯಂಕರ ಮೂಸ್ತಾ ಉಂಟು ಮಾರೆ. ಡಿಟೆಕ್ಟಿವ್ ಥರ, ಪೊಲೀಸ್ ನಾಯಿ ಹೇಗೆ
ಪ್ಲೇಸ್ ಮಾತ್ರ ಅದ್ಭುತ ಉಂಟು. ಬಟ್ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಅಂತ ಅನಿಸ್ತದೆ. ಯಾಕಂದರೆ ಇಲ್ಲಿ ನೋಡಿ ಇದರಲ್ಲೆಲ್ಲ ನೀರು ಕೂತಿದೆ. ಬಟ್ ಪರವಾಗಿಲ್ಲ, ಈಗ ಮಳೆ ಬಂದು ಹೋಯ್ತಲ್ಲ, ಅಂದರೆ ಇಲ್ಲಿ ಓಪನ್ ಅಲ್ಲ, ಆ ಕಡೆಯಿಂದ ಮಳೆ ಬಂತಂದರೆ ಎಲ್ಲ ಚೇರ್ಗಳಿಗೆ ನೀರು ಹೊಡಿತದೆ. ಅದೇ ಕಷ್ಟ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ನಾವು ಚಿಕನ್ ಪಾಪ್ಕಾರ್ನ್ ಮತ್ತು ಮೋಮೋಸ್ ಆರ್ಡರ್ ಮಾಡಿದ್ದೇವೆ ಆಯಿತಾ. ಚಿಕನ್ ಪಾಪ್ಕಾರ್ನ್ ಮಾತ್ರ ಎಂಥ ಹುಳ. ಚಿಕನ್ ಪಾಪ್ಕಾರ್ನ್ ಮಾತ್ರ ಉಂಟಲ್ಲ ಭಾರಿ ಅದ್ಭುತ ಉಂಟಾಯ್ತಾ, ಸತ್ಯ ಹೇಳ್ತೇನೆ. ಇಷ್ಟು ಪೀಸಿಗೆ 100 ರೂಪೀಸ್ ಆಯಿತಾ, ಪಡ್ಕೊಳ್ಬೋದು. ಕ್ವಾಂಟಿಟಿ ವೈಸ್ ಕೂಡ ತುಂಬ ಉಂಟು. ಮೋಮೋಸ್ಗೆ 60 ರೂಪೀಸ್ ಇರಬೇಕು, 6 ಪೀಸ್ ಉಂಟು. ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗೆ ಉಂಟು ಅಂತ. ಒಳ್ಳೆ ಉಂಟು, ಒಳ್ಳೆದಿಲ್ವಾ? ವಾವ್, ಅದಕ್ಕೆ ಕೊಟ್ಟಿರುವ ಈ ಕೆಚಪ್ ಏನು ಕೊಟ್ಟಿದ್ದಾರೆ ಭಾರಿ ಒಳ್ಳೆ ಉಂಟಾಯ್ತಾ, ಭಾರಿ ಟೇಸ್ಟಿ. ಖಂಡಿತ ಈ ಜಾಗನ ಟ್ರೈ ಮಾಡ್ಬೋದು ಆಯಿತಾ. ಫುಡ್ಡಲ್ಲಿ ಹೇಳೋದಾದರೆ ಅಲ್ಟಿಮೇಟ್.